ಮಾತನಾಡ್ತಾ ಇದ್ದೀವಿ, ನಾವೆಲ್ಲರೂ ಭಾರತೀಯರಾಗಿ ಮಾತನಾಡ್ತಾ ಇದ್ದೀವಿ. ನಾವು ಮಾತಾಡ್ತಕ್ಕಂಥದ್ದು ಯಾರೋ ಒಬ್ಬ ಶತ್ರು ನಮ್ಮ ದೇಶಕ್ಕೆ ಇವತ್ತಿನ ಪರ ನಮ್ಮ ದೇಶದ ಒಳಗಡೆ ಬಂದು ನುಸುಳಿ ಬಂದು ಕೂತಿದ್ದಾನೆ. ಆತನನ್ನು ಆಚೆ ಹಾಕಬೇಕು ಅಂತ ನಾವು ಎಲ್ಲರೂ ಒಂದಾಗಿ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ನಾವು ಇಲ್ಲೇನು ಮಾತನಾಡ್ತಾ ಇದ್ದೀವಿ, ನಾವು ಆತ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವನು ಅನ್ನಕ್ಕೋಸ್ಕರ ಅದು ನನಗೆ ಅಂತ ಅನ್ನಿಸ್ತಿದೆ ಕೆಲವರಿಗೆ. ಅದು ಅನ್ನಿಸ್ಬಾರ್ದಾಗಿತ್ತು. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಇವತ್ತಿನ ಇಮಿಡಿಯೇಟ್ ಶತ್ರು ನಮ್ಮ ದೇಶದ ಶತ್ರು ಪಾಕಿಸ್ತಾನ, ನಮ್ಮ ದೇಶದ ಶತ್ರು ಬಾಂಗ್ಲಾದೇಶ. ಒಂದ್ ನಿಮಿಷ ಕೇಳ್ರೆ ನಿಮ್ಗೆ ಯಾರು ಕಲ್ಸಲಾಗಲ್ಲ ಗೊತ್ತಾಯ್ತಾನೆ. ನಮ್ಮ ದೇಶದ ಶತ್ರು ಬಾಂಗ್ಲಾದೇಶ ಗೊತ್ತಾಯ್ತಾನೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಅಕ್ರಮವಾಗಿ ಈ ದೇಶದ ಒಳಗಡೆ ಬಂದು ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾರೆ, ಅದು ಪಶ್ಚಿಮ ಬಂಗಾಳದಿಂದ ಬೇರೆ ಬೇರೆ ರೂಪದಲ್ಲಿ ಬಂದು ತಲುಪಿದ್ದಾರೆ, ಬೆಂಗಳೂರು ಬಂದು ತಲುಪಿದ್ದಾರೆ. ಇದರಿಂದ ಆಗುವಂತ ತೊಂದರೆ ಯಾರಿಗೆ? ತೊಂದರೆ ಎಲ್ಲರಿಗೆ. ಮೊದಲು ನಾವು ಇದನ್ನ ವಿರೋಧ ಮಾಡುವಂತ ಮಾತುಗಳನ್ನ ಆಡಬೇಕಾಗಿದೆ. ಕೇಳ್ತೀನಿ, ಆಡ್ತಿಲ್ಲ. ಇದ್ರಲ್ಲಿ ಏನ್ ಆಡ್ತಾ ಇದೀವಿ ನಾವು ಅಂತಂದ್ರೆ, ಇವರು ಅವರ ವೈಫಲ್ಯನ ಮುಚ್ಕೊಳ್ಳಕ್ಕೆ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇದ್ರಲ್ಲಿ ಒಂದ್ ನಿಮಿಷ ಕೇಳ್ರಿ. ಇದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ರಾಜಕೀಯ ಪಾರ್ಟಿಯಾಗಿ ಒಂದು ಓಲೈಕೆ ಒಂದು ವೋಟ್ ಬ್ಯಾಂಕಿನ ಸಲುವಾಗಿ INDA ಭಾಗ ಮತ ಮಾಡಿರ್ತಕ್ಕಂಥ ಕೆಲಸಗಳು. ಈಗ ನಿಮ್ಗೊಂದು ಮಾತಾಡ್ತೀನಿ, ನೀವು ಓಲೈಕೆ ಮಾಡಿಲ್ಲ ಅಂತಂದ್ರೆ, ಇವತ್ತು ವೇಣುಗೋಪಾಲ್ ಮಾತು ಕೇಳೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಪಿಡಿಎನ್ ವಿಜಯನ್ ಮಾತನ್ನು ಕೇಳುವಂತ ಅವಶ್ಯಕತೆ ಇರಲಿಲ್ಲ. ಪಿಡಿಎನ್ ವಿಜಯನ್ ಮಾತನ್ನು ಕೇಳುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತು ನಾನು ನಿಮ್ ಅಪೇಕ್ಷೆ ಮಾಡ್ತಿರ್ತಕ್ಕಂಥದ್ದು, ಒಬ್ಬ ರಜಾಕ್ ಹತ್ರ, ಒಬ್ಬ ಸಾದಿಕ್ ಬಾಯ್ ಹತ್ರ, ಒಬ್ಬ ಇಲ್ಲಿ ಕೂತಂತ ನಮ್ಮ ಸ್ನೇಹಿತರ ಹತ್ರಲ್ಲ. ಇವತ್ತು ಕೇಳ್ರಿ, ಇವತ್ತು ಮುಸಲ್ಮಾನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಅವರ ಬಗ್ಗೆ ಮಾತನಾಡುವಂತದ್ದಾಗ್ಬಿಟ್ರೆ ಇದು ದೇಶದ್ರೋಹ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಕೂತರ್ತಕ್ಕಂಥವ್ರು ನಾವು ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಇವತ್ತಿನ ಸಮಸ್ಯೆ, ಇವಾಗ ಬಂದಂತ ಸವಾಲುಗಳನ್ನ ನಾವೆಲ್ಲರೂ ಒಟ್ಟಿಗೆ ನಿಂತು ಅದನ್ನ ಎದುರಿಸಬೇಕಾಗಿರತಕ್ಕಂಥದ್ದು ಗೊತ್ತೈತೇನೆ. ಆದ್ರೆ ಮುಸಲ್ಮಾನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಯಾರಿಗೆಲ್ಲ ಮುಸಲ್ಮಾನರು ಏನೇ ಅಕ್ರಮ ಮಾಡಿದ್ರು, ಏನೇ ಭಯೋತ್ಪಾದಕ ಚಟುವಟಿಕೆ ಮಾಡಲಿ, ಒಬ್ಬ ಮುಲ್ಲ ಆಚೆ ಬಂದಿದ್ದಾನೆ. ಸರಿ, ಆಯ್ತು. ರಜಾಕ್ ಅವರೇ, ಮಾತನಾಡ್ತಾ ಇದ್ದೀವಿ, ನಾವೆಲ್ಲರೂ ಭಾರತೀಯರಾಗಿ ಮಾತನಾಡ್ತಾ ಇದ್ದೀವಿ. ನಾವು ಮಾತಾಡ್ತಕ್ಕಂಥದ್ದು ಯಾರೋ ಒಬ್ಬ ಶತ್ರು ನಮ್ಮ ದೇಶಕ್ಕೆ ಇವತ್ತಿನ ಪರ ನಮ್ಮ ದೇಶದ ಒಳಗಡೆ ಬಂದು ನುಸುಳಿ ಬಂದು ಕೂತಿದ್ದಾನೆ. ಆತನನ್ನು ಆಚೆ ಹಾಕಬೇಕು ಅಂತ ನಾವು ಎಲ್ಲರೂ ಒಂದಾಗಿ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ನಾವು ಇಲ್ಲೇನು ಮಾತನಾಡ್ತಾ ಇದ್ದೀವಿ, ನಾವು ಆತ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವನು ಅನ್ನಕ್ಕೋಸ್ಕರ ಅದು ನನಗೆ ಅಂತ ಅನ್ನಿಸ್ತಿದೆ ಕೆಲವರಿಗೆ. ಅದು ಅನ್ನಿಸ್ಬಾರ್ದಾಗಿತ್ತು. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಇವತ್ತಿನ ಇಮಿಡಿಯೇಟ್ ಶತ್ರು ನಮ್ಮ ದೇಶದ ಶತ್ರು ಪಾಕಿಸ್ತಾನ, ನಮ್ಮ ದೇಶದ ಶತ್ರು ಬಾಂಗ್ಲಾದೇಶ. ಒಂದ್ ನಿಮಿಷ ಕೇಳ್ರೆ ನಿಮ್ಗೆ ಯಾರು ಕಲ್ಸಲಾಗಲ್ಲ ಗೊತ್ತಾಯ್ತಾನೆ. ನಮ್ಮ ದೇಶದ ಶತ್ರು ಬಾಂಗ್ಲಾದೇಶ ಗೊತ್ತಾಯ್ತಾನೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಅಕ್ರಮವಾಗಿ ಈ ದೇಶದ ಒಳಗಡೆ ಬಂದು ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾರೆ, ಅದು ಪಶ್ಚಿಮ ಬಂಗಾಳದಿಂದ ಬೇರೆ ಬೇರೆ ರೂಪದಲ್ಲಿ ಬಂದು ತಲುಪಿದ್ದಾರೆ, ಬೆಂಗಳೂರು ಬಂದು ತಲುಪಿದ್ದಾರೆ. ಇದರಿಂದ ಆಗುವಂತ ತೊಂದರೆ ಯಾರಿಗೆ? ತೊಂದರೆ ಎಲ್ಲರಿಗೆ. ಮೊದಲು ನಾವು ಇದನ್ನ ವಿರೋಧ ಮಾಡುವಂತ ಮಾತುಗಳನ್ನ ಆಡಬೇಕಾಗಿದೆ. ಕೇಳ್ತೀನಿ, ಆಡ್ತಿಲ್ಲ. ಇದ್ರಲ್ಲಿ ಏನ್ ಆಡ್ತಾ ಇದೀವಿ ನಾವು ಅಂತಂದ್ರೆ, ಇವರು ಅವರ ವೈಫಲ್ಯನ ಮುಚ್ಕೊಳ್ಳಕ್ಕೆ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇದ್ರಲ್ಲಿ ಒಂದ್ ನಿಮಿಷ ಕೇಳ್ರಿ. ಇದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ರಾಜಕೀಯ ಪಾರ್ಟಿಯಾಗಿ ಒಂದು ಓಲೈಕೆ ಒಂದು ವೋಟ್ ಬ್ಯಾಂಕಿನ ಸಲುವಾಗಿ INDA ಭಾಗ ಮತ ಮಾಡಿರ್ತಕ್ಕಂಥ ಕೆಲಸಗಳು. ಈಗ ನಿಮ್ಗೊಂದು ಮಾತಾಡ್ತೀನಿ, ನೀವು ಓಲೈಕೆ ಮಾಡಿಲ್ಲ ಅಂತಂದ್ರೆ, ಇವತ್ತು ವೇಣುಗೋಪಾಲ್ ಮಾತು ಕೇಳೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಪಿಡಿಎನ್ ವಿಜಯನ್ ಮಾತನ್ನು ಕೇಳುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತು ನಾನು ನಿಮ್ ಅಪೇಕ್ಷೆ ಮಾಡ್ತಿರ್ತಕ್ಕಂಥದ್ದು, ಒಬ್ಬ ರಜಾಕ್ ಹತ್ರ, ಒಬ್ಬ ಸಾದಿಕ್ ಬಾಯ್ ಹತ್ರ, ಒಬ್ಬ ಇಲ್ಲಿ ಕೂತಂತ ನಮ್ಮ ಸ್ನೇಹಿತರ ಹತ್ರಲ್ಲ. ಇವತ್ತು ಕೇಳ್ರಿ, ಇವತ್ತು ಮುಸಲ್ಮಾನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಅವರ ಬಗ್ಗೆ ಮಾತನಾಡುವಂತದ್ದಾಗ್ಬಿಟ್ರೆ ಇದು ದೇಶದ್ರೋಹ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಕೂತರ್ತಕ್ಕಂಥವ್ರು ನಾವು ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಇವತ್ತಿನ ಸಮಸ್ಯೆ, ಇವಾಗ ಬಂದಂತ ಸವಾಲುಗಳನ್ನ ನಾವೆಲ್ಲರೂ ಒಟ್ಟಿಗೆ ನಿಂತು ಅದನ್ನ ಎದುರಿಸಬೇಕಾಗಿರತಕ್ಕಂಥದ್ದು ಗೊತ್ತೈತೇನೆ. ಆದ್ರೆ ಮುಸಲ್ಮಾನ ಅನ್ನೋ ಒಂದೇ
ಕಾರಣಕ್ಕೋಸ್ಕರ ನಾನು ಯಾರಿಗೆಲ್ಲ ಮುಸಲ್ಮಾನರು ಏನೇ ಅಕ್ರಮ ಮಾಡಿದ್ರು, ಏನೇ ಭಯೋತ್ಪಾದಕ ಚಟುವಟಿಕೆ ಮಾಡಲಿ, ಒಬ್ಬ ಮುಲ್ಲ ಆಚೆ ಬಂದಿದ್ದಾನೆ. ಸರಿ ಆಯ್ತು, ರಜಾಕ್ ಅವರೇ ಮಾತನಾಡ್ತಾ ಇದ್ದೀವಿ, ನಾವೆಲ್ಲರೂ ಭಾರತೀಯರಾಗಿ ಮಾತನಾಡ್ತಾ ಇದ್ದೀವಿ. ನಾವು ಮಾತಾಡ್ತಕ್ಕಂಥದ್ದು ಯಾರೋ ಒಬ್ಬ ಶತ್ರು ನಮ್ಮ ದೇಶಕ್ಕೆ ಇವತ್ತಿನ ಪರ ನಮ್ಮ ದೇಶದ ಒಳಗಡೆ ಬಂದು ನುಸುಳಿ ಬಂದು ಕೂತಿದ್ದಾನೆ. ಆತನನ್ನು ಆಚೆ ಹಾಕಬೇಕು ಅಂತ ನಾವು ಎಲ್ಲರೂ ಒಂದಾಗಿ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ನಾವು ಇಲ್ಲೇನು ಮಾತನಾಡ್ತಾ ಇದ್ದೀವಿ, ನಾವು ಆತ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವನು ಅನ್ನಕ್ಕೋಸ್ಕರ ಅದು ನನಗೆ ಅಂತ ಅನ್ನಿಸ್ತಿದೆ ಕೆಲವರಿಗೆ. ಅದು ಅನ್ನಿಸ್ಬಾರ್ದಾಗಿತ್ತು. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಇವತ್ತಿನ ಇಮಿಡಿಯೇಟ್ ಶತ್ರು ನಮ್ಮ ದೇಶದ ಶತ್ರು ಪಾಕಿಸ್ತಾನ, ನಮ್ಮ ದೇಶದ ಶತ್ರು ಬಾಂಗ್ಲಾದೇಶ. ಒಂದ್ ನಿಮಿಷ ಕೇಳಿದ್ರೆ ನಿಮ್ಗೆ ಯಾರು ಕೆಲಸ ಆಗಲ್ಲ ಗೊತ್ತಾಯ್ತಾನೆ. ನಮ್ಮ ದೇಶದ ಶತ್ರು ಇವತ್ತು ಬಾಂಗ್ಲಾದೇಶ ಗೊತ್ತಾಯ್ತಾನೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಅಕ್ರಮವಾಗಿ ಈ ದೇಶದ ಒಳಗಡೆ ಬಂದು ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾರೆ, ಅದು ಪಶ್ಚಿಮ ಬಂಗಾಳದಿಂದ ಬೇರೆ ಬೇರೆ ರೂಪದಲ್ಲಿ ಬಂದು ತಲುಪಿದ್ದಾರೆ, ಬೆಂಗಳೂರು ಬಂದು ತಲುಪಿದ್ದಾರೆ. ಇದರಿಂದ ಆಗುವಂತ ತೊಂದರೆ ಯಾರಿಗೆ? ತೊಂದರೆ ಎಲ್ಲರಿಗಲ್ವಾ? ಮೊದಲು ನಾವು ಇದನ್ನ ವಿರೋಧ ಮಾಡುವಂತ ಮಾತುಗಳನ್ನ ಆಡಬೇಕಾಗಿದೆ. ಕೇಳ್ತೀನಿ, ಆಡ್ತಿಲ್ಲ. ಇದ್ರಲ್ಲಿ ಏನ್ ಆಡ್ತಾ ಇದೀವಿ ನಾವು ಅಂತಂದ್ರೆ, ಇವರು ಅವರ ವೈಫಲ್ಯನ ಮುಚ್ಕೊಳ್ಳಕ್ಕೆ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇದ್ರಲ್ಲಿ ಒಂದ್ ನಿಮಿಷ ಕೇಳ್ರಿ. ಇದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ರಾಜಕೀಯ ಪಾರ್ಟಿಯಾಗಿ ಒಂದು ಓಲೈಕೆ, ಒಂದು ವೋಟ್ ಬ್ಯಾಂಕಿನ ಸಲುವಾಗಿ INDA ಭಾಗ ಮತ ಮಾಡಿರ್ತಕ್ಕಂಥ ಕೆಲಸಗಳು. ಈಗ ನಿಮ್ಮೊಂದು ಮಾತಾಡ್ತೀನಿ, ನೀವು ಓಲೈಕೆ ಮಾಡಿಲ್ಲ ಅಂತಂದ್ರೆ, ಇವತ್ತು ವೇಣುಗೋಪಾಲ್ ಮಾತು ಕೇಳೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಪಿಡಿಎನ್ ವಿಜಯನ್ ಮಾತನ್ನು ಕೇಳುವಂತ ಅವಶ್ಯಕತೆ ಇರಲಿಲ್ಲ. ಪಿಡಿಎನ್ ವಿಜಯನ್ ಮಾತನ್ನು ಕೇಳುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತು ನಾನು ಅಪೇಕ್ಷೆ ಮಾಡ್ತಿರ್ತಕ್ಕಂಥದ್ದು ಒಬ್ಬ ರಜಾಕ್ ಹತ್ರ, ಒಬ್ಬ ಸಾದಿಕ್ ಬಾಯ್ ಹತ್ರ, ಒಬ್ಬ ಇಲ್ಲಿ ಕೂತಂತ ನಮ್ಮ ಸ್ನೇಹಿತರ ಹತ್ರ ಅಲ್ಲ. ಇವತ್ತು ಕೇಳ್ರಿ, ಇವತ್ತು ಮುಸಲ್ಮಾನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಅವರ ಬಗ್ಗೆ ಮಾತನಾಡುವಂತದ್ದಾಗ್ಬಿಟ್ರೆ ಇದು ದೇಶದ್ರೋಹ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಕೂತಿರ್ತಕ್ಕಂಥವ್ರು ನಾವು ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಇವತ್ತಿನ ಸಮಸ್ಯೆ, ಇವಾಗ ಬಂದಂತ ಸವಾಲುಗಳನ್ನ ನಾವೆಲ್ಲರೂ ಒಟ್ಟಿಗೆ ನಿಂತು ಅದನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು ಗೊತ್ತೈತೇನೆ. ಆದ್ರೆ ಮುಸಲ್ಮಾನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಯಾರಿಗೆಲ್ಲ ಮುಸಲ್ಮಾನರು ಏನೇ ಅಕ್ರಮ ಮಾಡಿದ್ರು, ಏನೇ ಭಯೋತ್ಪಾದಕ ಚಟುವಟಿಕೆ ಮಾಡಲಿ, ಒಬ್ಬ ಮುಲ್ಲ ಆಚೆ ಬಂದಿದ್ದಾನೆ. ಸರಿ ಆಯ್ತು, ರಜಾಕ್ ಅವರೇ ಮಾತನಾಡ್ತಾ ಇದ್ದೀವಿ, ನಾವೆಲ್ಲರೂ ಭಾರತೀಯರಾಗಿ ಮಾತನಾಡ್ತಾ ಇದ್ದೀವಿ. ನಾವು ಮಾತಾಡ್ತಕ್ಕಂಥದ್ದು ಯಾರೋ ಒಬ್ಬ ಶತ್ರು ನಮ್ಮ ದೇಶಕ್ಕೆ ಇವತ್ತಿನ ಪರ ನಮ್ಮ ದೇಶದ ಒಳಗಡೆ ಬಂದು ನುಸುಳಿ ಬಂದು ಕೂತಿದ್ದಾನೆ. ಆತನನ್ನು ಆಚೆ ಹಾಕಬೇಕು ಅಂತ ನಾವು ಎಲ್ಲರೂ ಒಂದಾಗಿ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ನಾವು ಇಲ್ಲೇನು ಮಾತನಾಡ್ತಾ ಇದ್ದೀವಿ, ನಾವು ಆತ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವನು ಅನ್ನಕ್ಕೋಸ್ಕರ ಅದು ನನಗೆ ಅಂತ ಅನ್ನಿಸ್ತಿದೆ ಕೆಲವರಿಗೆ. ಅದು ಅನ್ನಿಸ್ಬಾರ್ದಾಗಿತ್ತು. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಇವತ್ತಿನ ಇಮಿಡಿಯೇಟ್ ಶತ್ರು ನಮ್ಮ ದೇಶದ ಶತ್ರು ಪಾಕಿಸ್ತಾನ, ನಮ್ಮ ದೇಶದ ಶತ್ರು ಬಾಂಗ್ಲಾದೇಶ. ಒಂದ್ ನಿಮಿಷ ಕೇಳಿದ್ರೆ ನಿಮ್ಗೆ ಯಾರು ಕೆಲಸ ಆಗಲ್ಲ ಗೊತ್ತಾಯ್ತಾನೆ. ನಮ್ಮ ದೇಶದ ಶತ್ರು ಇವತ್ತು ಬಾಂಗ್ಲಾದೇಶ ಗೊತ್ತಾಯ್ತಾನೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಅಕ್ರಮವಾಗಿ ಈ ದೇಶದ ಒಳಗಡೆ ಬಂದು ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾರೆ, ಅದು ಪಶ್ಚಿಮ ಬಂಗಾಳದಿಂದ ಬೇರೆ ಬೇರೆ ರೂಪದಲ್ಲಿ ಬಂದು ತಲುಪಿದ್ದಾರೆ, ಬೆಂಗಳೂರು ಬಂದು ತಲುಪಿದ್ದಾರೆ. ಇದರಿಂದ ಆಗುವಂತ ತೊಂದರೆ ಯಾರಿಗೆ? ತೊಂದರೆ ಎಲ್ಲರಿಗಲ್ವಾ? ಮೊದಲು ನಾವು ಇದನ್ನ ವಿರೋಧ ಮಾಡುವಂತ ಮಾತುಗಳನ್ನ ಆಡಬೇಕಾಗಿದೆ. ಕೇಳ್ತೀನಿ, ಆಡ್ತಿಲ್ಲ. ಇದ್ರಲ್ಲಿ ಏನ್ ಆಡ್ತಾ ಇದೀವಿ ನಾವು ಅಂತಂದ್ರೆ, ಇವರು ಅವರ ವೈಫಲ್ಯನ ಮುಚ್ಕೊಳ್ಳಕ್ಕೆ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇದ್ರಲ್ಲಿ ಒಂದ್ ನಿಮಿಷ ಕೇಳ್ರಿ. ಇದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ರಾಜಕೀಯ ಪಾರ್ಟಿಯಾಗಿ ಒಂದು ಓಲೈಕೆ, ಒಂದು ವೋಟ್ ಬ್ಯಾಂಕಿನ ಸಲುವಾಗಿ INDA ಭಾಗ ಮತ ಮಾಡಿರ್ತಕ್ಕಂಥ ಕೆಲಸಗಳು. ಈಗ ನಿಮ್ಮೊಂದು ಮಾತಾಡ್ತೀನಿ, ನೀವು ಓಲೈಕೆ ಮಾಡಿಲ್ಲ ಅಂತಂದ್ರೆ, ಇವತ್ತು ವೇಣುಗೋಪಾಲ್ ಮಾತು ಕೇಳೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಪಿಡಿಎನ್ ವಿಜಯನ್ ಮಾತನ್ನು ಕೇಳುವಂತ ಅವಶ್ಯಕತೆ ಇರಲಿಲ್ಲ. ಮಾತನ್ನು ಕೇಳುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತು ನಾನು ಅಪೇಕ್ಷೆ ಮಾಡ್ತಿರ್ತಕ್ಕಂಥದ್ದು ಒಬ್ಬ ರಜಾಕ್ ಹತ್ರ, ಒಬ್ಬ ಸಾದಿಕ್ ಬಾಯ್ ಹತ್ರ, ಒಬ್ಬ ಇಲ್ಲಿ ಕೂತಂತ ನಮ್ಮ ಸ್ನೇಹಿತರ ಹತ್ರ ಅಲ್ಲ. ಇವತ್ತು ಕೇಳ್ರಿ, ಇವತ್ತು ಮುಸಲ್ಮಾನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಅವರ ಬಗ್ಗೆ ಮಾತನಾಡುವಂತದ್ದಾಗ್ಬಿಟ್ರೆ
ಬಿಟ್ರೆ ಇದು ದೇಶದ್ರೋಹದ ರಜಾಕ್ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ರಜಾಕ್ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು ನಾವು ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಇವತ್ತಿನ ಸಮಸ್ಯೆ, ಇವಾಗ ಬಂದಂತ ಸವಾಲುಗಳನ್ನ ನಾವೆಲ್ಲರೂ ಒಟ್ಟಿಗೆ ನಿಂತು ಅದನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು ಗೊತ್ತೈತೇನೆ. ಆದ್ರೆ ಸಮಸ್ಯೆ ನಾನು ಇವತ್ತು ಮುಸಲ್ಮಾನ ಬಂದಿಲ್ಲ. ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲ, ನಾನು ಇಲ್ಲ. ಯಾರಿಗೆಲ್ಲ ಮುಸಲ್ಮಾನರು ಏನೇ ಅಕ್ರಮ ಮೇಡಮ್. ಮಾಡಿದ್ರು, ಏನೇ ಭಯೋತ್ಪಾದಕ ಚಟುವಟಿಕೆ ಮಾಡಲಿ, ಒಬ್ಬ ಮುಲ್ಲ ಆಚೆ ಬಂದಿದ್ದಾನೆ. ಸರಿ ಆಯ್ತು ರಜಾಕ್ ಅವರೇ,